ಇವತ್ತು ಐಪಿಎಲ್ ಸೀಸನ್ 19ರ ಫೈನಲ್ ಹಣಾಹಣಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ. ಈ ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಸಾಕ್ಷಿಯಾಗಲಿದೆ. ನಮ್ಮ ಬೆಂಗಳೂರು ಗೆದ್ದು ಬರಲಿ ಅಂತ ಅಭಿಮಾನಿಗಳು ವಿಶ್ ಮಾಡ್ತಿದ್ದಾರೆ. ಆರ್ಸಿಬಿಗೆ ಶುಭ ಕೋರ್ತಿದ್ದಾರೆ. ರಾಜ್ಯಾದ್ಯಂತ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದರ ಜೊತೆಗೆ ಪೂಜೆ ಪುನಸ್ಕಾರಗಳು, ಪ್ರಾರ್ಥನೆಗಳು, ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಗೆಲ್ಲುವ ಮುನ್ನವೇ ಕ್ರೇಜ್ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಆರ್ಸಿಬಿ ಕೇಕ್ ಕಟ್ ಮಾಡಿ ಸಿಹಿಯನ್ನ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಇದು ಗೆಲ್ಲೋಕ್ಕೂ ಮುಂಚೆ ಹೇಗೆ, ಇನ್ನು ಗೆದ್ದ ಮೇಲೆ ಹೇಗೆ ಅನ್ನೋ ಕುತೂಹಲ. ಆರ್ಸಿಬಿ ಅಂದರೆ ಯಾವ ಮಟ್ಟಿಗಿನ ಕ್ರೇಜ್ ರಾಜ್ಯದಲ್ಲಿ ಇದೆ ಅನ್ನೋದನ್ನು ಗಮನಿಸ್ತೀವಿ. ಬರೀ ರಾಜ್ಯ ಮಾತ್ರವಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ಪರಿ ಆರ್ಸಿಬಿಗೆ ಫ್ಯಾನ್ಸ್ ಇದ್ದಾರೆ, ಕ್ರೇಜ್ ಇದೆ. ಈ ಬಾರಿಯೂ ಕೂಡ ಆರ್ಸಿಬಿ ಕಪ್ ಗೆಲ್ಲಿ ಅನ್ನೋದು ಎಲ್ಲರ ಆಶಯ. ಸತತ 2ನೇ ಬಾರಿ ಕಪ್ ಗೆದ್ದಂತಾಗುತ್ತೆ. ಕಳೆದ ವರ್ಷ 18 ವರ್ಷಗಳ ಬಳಿಕ ಆರ್ಸಿಬಿ ಟ್ರೋಫಿಯನ್ನ ಎತ್ತಿ ಹಿಡಿದಿತ್ತು. ಅದನ್ನು ಡಿಫೆಂಡ್ ಮಾಡಿಕೊಳ್ಳುವಂತಹ, ಅಂದರೆ ಆ ಟ್ರೋಫಿಯನ್ನು ತನ್ನ ಬಳಿಯೇ ಉಳಿಸಿಕೊಳ್ಳುವಂತಹ ಮಹತ್ತರ ಜವಾಬ್ದಾರಿ ಇವತ್ತು ಆರ್ಸಿಬಿಯ ಮೇಲಿದೆ. ಇನ್ನು ಅಭಿಮಾನಿಗಳು ಏನು ಹೇಳಿದ್ದಾರೆ, ಆರ್ಸಿಬಿಗೆ ಯಾವ ರೀತಿ ವಿಶ್ವಾಸನ ತಿಳಿಸಿದ್ದಾರೆ ನೋಡೋಣ. ಇವತ್ತು ಮಾರ್ನಿಂಗಿಂದ ನಾವು ಯಾವಾಗ ಸಂಜೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀವಿ ಫೈನಲ್ ಮ್ಯಾಚ್ ನೋಡೋಕ್ಕೆ. ಬ್ಯಾಕ್ ಟು ಬ್ಯಾಕ್ 2 ಸಲ ನಾವು ಫೈನಲ್ಗೆ ಬಂದಿದ್ದೀವಿ. ಈ ಸಲ ನಾನು ಗೆಲ್ತೀವಿ ಅಂತ ನಂಬಿಕೆ ಇದೆ. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ನಮಗೆ RCB ಫೈನಲ್ ಮ್ಯಾಚ್ ಯಾವ ನೋಡ್ತೀವಿ ಅನ್ನೋ ಎಕ್ಸೈಟ್ಮೆಂಟಲ್ಲೇ ಇದ್ದೀವಿ. ಆಲ್ಮೋಸ್ಟ್ ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಮಾಡಿಸ್ತೀವಿ. ನೋಡೋಣ ಏನಾಗುತ್ತೆ. ಆಗುತ್ತೆ, ಹಾಗೆ ಆಗುತ್ತೆ ಅಂತಲೇ ಫೈನಲ್ಗೆ ಬಂದಿದ್ದು. ಎಲ್ಲ ಕೂಡ ಟಕ್ಕರ್ ಕೊಟ್ಕೊಂಡು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ನೋಡೋಣ. ನಮ್ಮದು ಸೆಂಚುರಿ ಸ್ಟಾರು ಯಾರೋ ವಿರಾಟ್ ಕೊಹ್ಲಿ, ಪಡಿಕಲ್ಲು, ಸಾಲ್ಟು, ತುಂಬ ಜನ ಇದ್ದಾರೆ. ನಮಗೂ ನಂಬಿಕೆ ಇದೆ, ಗೆಲ್ತೀವಿ ಅಂತ ನಂಬಿಕೆ ಇದೆ. ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ. ನಮ್ಗೆ ಕಾನ್ಫಿಡೆಂಟ್ ಇದೆ. RCB ಫೈನಲಲ್ಲಿ ಬಂದಿದೆ. RCB ಸ್ಟ್ರಾಂಗ್ ಇದೆ ಟೀಮು. ಈ ಸತಿ ಚಾಂಪಿಯನ್ ಆಗೇ ಆಗುತ್ತೆ ಸರ್. ಈಗ ತಾವು ಕೂಡ ದೇವಸ್ಥಾನಕ್ಕೆ ಬಂದಿದ್ದೀರಿ. ಹೌದು ಸರ್. ಆರಮಲ್ಲೇಶ್ವರ ಟೆಂಪಲಲ್ಲಿ ಏನು ಪೂಜೆ ಮಾಡ್ತೀರಿ ಸರ್? ಅದೇ RCB ಗೆಲ್ಲಲಿ ಅಂತೇಳಿ ನಾವು ದೇವ್ರ ಪೂಜೆ ಎಲ್ಲ ಮಾಡಿದ್ವಿ. ಗೆದ್ದೇ ಗೆಲ್ಲ ಸರ್ ಇವತ್ತು. ಓಕೆ, ಯಾರು ಗೆಲ್ಬೋದು ಅಂದರೆ ಯಾರು ತುಂಬ ಚೆನ್ನಾಗಿ ಆಡ್ಬೋದು ಇವತ್ತು ಮ್ಯಾಚ್? ಇವತ್ತು ರಜತ್ ಪಟ್ಟಿದಾರ್ ಚೆನ್ನಾಗಿ ಆಡ್ಬೋದು ಸರ್. ರಜತ್ ಪಟ್ಟಿದಾರ್, ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ಬೋದು. ಎಲ್ಲರೂ ಚೆನ್ನಾಗಿ ಬಾಲಿಂಗು ಭುವನೇಶ್ವರ್ ಕುಮಾರು, ಹೆಜಲ್ವುಡ್ ಚೆನ್ನಾಗಿದ್ದಾರೆ. ಗೆಲ್ಲುತ್ತೆ ಇವತ್ತು. ಕಾನ್ಫಿಡೆಂಟ್ ಇದೆ. ಗುಜರಾತು ಟಫ್ ಟೀಮ್ ಇದೆ, ಬಟ್ RCB ಗೆಲ್ಲುತ್ತೆ.